ಇನ್ನು ಇದೇ ಡಿ ಗ್ಯಾಂಗ್ನ ವಿರುದ್ಧ ಮತ್ತೊಂದು ಪ್ರಬಲ ಸಾಕ್ಷ್ಯ ಸಿಗುತ್ತಾ? ಆ ಸಾಕ್ಷ್ಯ ಸಿಕ್ಕರೆ ಈ ಕೇಸ್ಗೆ ಮತ್ತೊಂದು ಆಯಾಮ ಲಭ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಪೊಲೀಸರು ಎಲ್ಲ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ನಡೆಸಿ 118ಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹವನ್ನ ಮಾಡಿದ್ದಾರೆ. ಮುಖ್ಯವಾದ ಇನ್ನೊಂದು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಈಗ ಮುಂದಾಗಿರೋದು. ಆ ಸಾಕ್ಷ್ಯ ಸಂಗ್ರಹದಿಂದ ಕಾನೂನಿನ ಕುಣಿಕೆ ಇವರಿಗೆಲ್ಲರಿಗೂ ಇನ್ನಷ್ಟು ಬಿಗಿಯಾಗಲಿಕ್ಕಿದೆ. ಮೊಬೈಲ್ನಿಂದ ಹೊರಬೀಳುತ್ತಾ ಅಸಲಿ ಸತ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ಡಿ ಗ್ಯಾಂಗ್ಗೆ ಮೊಬೈಲ್ ಡಾಟಾ ಮುಳ್ಳಾಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಎಲ್ಲ ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಈಗ ಪೊಲೀಸ್ ಮುಂದಾಗಿರೋದು. ಮೊಬೈಲ್ನಿಂದ ತನಿಖಾ ತಂಡ ಸಾಕ್ಷ್ಯ ಸಂಗ್ರಹಿಸುವ ಕೆಲಸವನ್ನ ಮಾಡಿದೆ. ಆಲ್ರೆಡಿ ಕೆಲವು ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ ಆಗಿದೆ. ಇನ್ನೂ 2 ಮೊಬೈಲ್ಗಳು ಸಿಗಬೇಕಾಗಿದೆ. ಸೈಬರ್ ತಜ್ಞರ ನೆರವಿನಿಂದ ಮೊಬೈಲ್ ಡಾಟಾ ರಿಟ್ರೀವ್ ಆಗಿರೋದು. ಮೊಬೈಲಲ್ಲಿ ಸಾಕ್ಷ್ಯ ಸುಳ್ಳು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇವರ ಕಾನ್ವರ್ಸೇಷನ್, ಇವರು ಯಾರನ್ನ ಸಂಪರ್ಕ ಮಾಡಿದ್ರು, ಏನು ಎತ್ತ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮೊಬೈಲಲ್ಲಿ ಸಾಕ್ಷ್ಯ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ. ಈಗ ನೇರ ಸಂಪರ್ಕದಲ್ಲಿ. ಸುನಿಲ್, ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಕೊಂಡಿರೋದು ಇದು ಎಷ್ಟರ ಮಟ್ಟಿಗೆ ಈ ಕೇಸ್ನಲ್ಲಿ ಎಲ್ಲ ಆರೋಪಿಗಳು ಫಿಟ್ ಆಗೋದಕ್ಕೆ ಸಹಾಯ ಆಗುತ್ತೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಎಸ್ ಶ್ರೀಪಾದ್, ತನಿಖಾ ತಂಡ ಈಗಾಗಲೇ 10ಕ್ಕೂ ಅಧಿಕ ಮೊಬೈಲ್ಗಳನ್ನು ಜಪ್ತಿ ಮಾಡಿಕೊಂಡಿತ್ತು ಆರೋಪಿಗಳಿಗೆ ಸಂಬಂಧಪಟ್ಟಂತೆ. ಈ ಮೊಬೈಲ್ನಲ್ಲಿರುವಂಥ ಡಾಟಾವನ್ನು ರಿಟ್ರೀವ್ ಮಾಡೋದಕ್ಕೆ ಸೈಬರ್ ತಜ್ಞರ ನೆರವನ್ನು ಕೂಡ ಪಡ್ಕೊಳ್ಳಲಾಗಿತ್ತು. ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಅಪ್ಡೇಟ್ ಅಂತ ಹೇಳಿದರೆ 10ಕ್ಕೂ ಅಧಿಕ ಮೊಬೈಲ್ಗಳ ಡಾಟಾಗಳನ್ನು ಕಂಪ್ಲೀಟಾಗಿ ರಿಟ್ರೀವ್ ಮಾಡ್ಕೊಳ್ಳಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಇದು ತನಿಖೆಗೆ ತುಂಬಾ ಪೂರಕ ಆಗುತ್ತೆ. ಏನಕ್ಕೆ ಅಂದರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯಾವುದೇ ಒಂದು ಕೇಸ್ನಲ್ಲಾದರೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ಟೆಕ್ನಿಕಲ್ ಆಗಿ ಸಿಗುವಂತಹ ಎವಿಡೆನ್ಸ್ಗಳೇನಿರುತ್ತೆ ಅದು ಫೈನಲ್ವರೆಗೂ ಕೂಡ ಸ್ಟ್ಯಾಂಡ್ ಆಗುತ್ತೆ. ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗುವಂಥದ್ದು ಯಾವುದಿರುತ್ತೋ ಅದನ್ನು ಕೋರ್ಟ್ ಕೂಡ ಬಲವಾಗಿಯೇ ಪರಿಗಣನೆಗೆ ತಗೊಳ್ಳುತ್ತೆ. ಹಾಗಾಗಿ ಇಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಈ ಒಂದು ಡಾಟಾ ರಿಟ್ರೀವ್ ಮಾಡಿರುವಂತಹ ಮಾಹಿತಿಗಳೇನಿದ್ದಾವೆ ಇದನ್ನು ಈಗ ತನಿಖಾ ತಂಡ ಪರಿಶೀಲನೆಗೆ ಪಡಿಸ್ತಾ ಇದೆ. ಈ ಒಂದು ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳು ಅದರಲ್ಲಿ ಎಲ್ರಿಗೂ ಕೂಡ ಇದ್ದಂಥ ಒಂದು ಡೌಟ್ ಅಂತ ಹೇಳಿದರೆ ಹಲ್ಲೆ ನಡೆಸುವಂಥದ್ದು ಯಾವುದಾದ್ರು ವಿಡಿಯೋಗಳು ಇಲ್ವಾ ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ. ಅಂದರೆ ಆ ಮೊಬೈಲ್ನಲ್ಲಿ ಏನಿತ್ತು, ಕಂಟೆಂಟ್ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆದರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೂರಕವಾದಂಥ ಸಾಕ್ಷ್ಯಗಳು ಮೊಬೈಲ್ನಲ್ಲಿ ಇದ್ದಾವೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ನಾಳೆ ದಿನ ತನಿಖಾ ತಂಡ ಈ ಎಲ್ಲ ಮಾಹಿತಿಗಳನ್ನು ರಿಟ್ರೀವ್ ಮಾಡಿದ ಬಳಿಕ ಅದನ್ನು ಒಂದು ಪೆನ್ ಡ್ರೈವ್ ಅಥವಾ CD-ಯಲ್ಲಿ ಕೋರ್ಟು ಕೂಡ ಸಲ್ಲಿಕೆ ಮಾಡುತ್ತೆ. ಸೊ ಕೋರ್ಟ್ ಕೂಡ ಇದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಫರ್ಮ್ ಆಯಿತು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಶಿಕ್ಷೆ ನೋಡೋದಕ್ಕೂ ಕೂಡ ಈ ಒಂದು ಸಾಕ್ಷಿಗಳು ತುಂಬಾ ನೆರವು ಕೊಡುತ್ತೆ ಅನ್ನುವಂಥದ್ದು ತನಿಖಾ ತಂಡದಿಂದ ಸಿಕ್ಕಿರುವಂಥ ಒಂದು ಮಾಹಿತಿ. ಶ್ರೀಪಾದ್, ಸುನಿಲ್, ಪ್ರದೋಷ ಮೋರಿಗೆ ಎಸ್ತಿದ್ದಂಥ ಮೊಬೈಲ್ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಆತ ಎಸ್ತಿರುವಂಥ ಮೊಬೈಲ್ ಸಿಕ್ಕಿಲ್ಲ ಅನ್ನುವಂಥ ಅಪ್ಡೇಟ್ ಕೂಡ ಇದೆ. ಈ ಬಗ್ಗೆ ಮತ್ತೆ ಏನಾದರೂ ಹೆಚ್ಚಿನ ಬೆಳವಣಿಗೆ ಆಗಿದೆಯಾ? ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಶ್ರೀಪಾದ್, ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಕಾಣೆಯಾಗಿರುವಂಥ 2 ಮೊಬೈಲ್ಗಳು ಅದು ನಿಜಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಒಂದು ಇದರಲ್ಲಿ ಕೊಲೆಯಾಗಿರುವಂಥ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂಥ ಮೊಬೈಲ್, ಅದೇ ರೀತಿಯಲ್ಲಿ ಮತ್ತೊಂದು ಫೋನು ಆರೋಪಿ ರಾಘವೇಂದ್ರಗೆ ಸೇರಿದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಈ 2 ಮೊಬೈಲ್ಗಳನ್ನು ಖುದ್ದು ಈಗ ಬಂಧಿತನಾಗಿರುವಂಥ ಪ್ರದೋಷ್ ಅನ್ನುವಂಥ ಆರೋಪಿ ಸುಮ್ನಳ್ಳಿ ಬಳಿ ಡೆಡ್ ಬಾಡಿಯನ್ನು ಡಿಸ್ಪೋಸ್ ಮಾಡಿದ ಬಳಿಕ ಮೋರಿಗೆ ಎಸ್ತಿದ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾಧಿಕಾರಿಗಳು BBMP ಸಿಬ್ಬಂದಿ ನೆರವಿನ ಜೊತೆಗೆ ಆ ಒಂದು ಮೋರಿಯಲ್ಲಿ ಹುಡುಕಾಟವನ್ನು ಕೂಡ ನಡೆಸಿದ್ರು. ಆದರೆ ಆ ಮೊಬೈಲ್ ಮಾತ್ರ ಪತ್ತೆ ಆಗಿರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಅದನ್ನು ಹುಡುಕಾಟ ನಡೆಸೋದಕ್ಕೋಸ್ಕರ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಾಯವನ್ನು ಕೂಡ ತನಿಖಾಧಿಕಾರಿಗಳು ಕೇಳ್ಕೊಂಡಿದ್ದಾರೆ. ಬಹುಶಃ ಇವತ್ತು ನಾಳೆಯಲ್ಲಿ ಆ ಮೊಬೈಲ್ಗಾಗಿ ಹುಡುಕಾಟ ಕೂಡ ನಡೆಯುತ್ತೆ. ಒಂದು ವೇಳೆ ಆ ಮೊಬೈಲ್ ಸಿಕ್ಕಿದ್ದೇ ಆದಲ್ಲಿ ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಹತ್ವದ ಸಾಕ್ಷ್ಯಗಳನ್ನು ಒದಗಿಸಿಕೊಡಲಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಆ ಮೊಬೈಲ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ರೀಸನ್ ಏನು ಅಂತ ಹೇಳಿದರೆ, ಒಂದು ರೇಣುಕಾಸ್ವಾಮಿ ಕನ್ವರ್ಸೇಷನ್ ಮಾಡಿರುವಂಥದ್ದು ಆತನ ಮೊಬೈಲ್ನಲ್ಲಿ ಇತ್ತು ಅನ್ನುವಂಥದ್ದಾದರೆ, ಮತ್ತೊಂದು ಕಡೆ ರಾಘವೇಂದ್ರನ ಮೊಬೈಲ್ನಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಮಹತ್ತರವಾದಂಥ
ಸಾಕ್ಷಿಗಳು ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಅದನ್ನು ನಾಶಪಡಿಸೋದಕ್ಕೆ ಆರೋಪಿಗಳು ಮುಂದಾಗಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಮೊಬೈಲ್ನ ಪತ್ತೆ ಹಚ್ಚೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ತನಿಖಾ ತಂಡ ಮಾಡುತ್ತೆ ಅನ್ನುವಂಥ ವಿಚಾರ ಕೂಡ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸುನೀಲ್.